ಮೇಯರ್ ಉಪಮೇಯರ್ ಚುನಾವಣೆಗೆ ಕುತ್ತು, ಸದ್ಯಕ್ಕೆ ನಡೆಯೋಲ್ಲ ಚುನಾವಣೆ. ಹೌದು, ಶಿವಮೊಗ್ಗ ಮಹಾನಗರ ಪಾಲಿಕೆಗೂ ಒಬಿಸಿ ಮೀಸಲು ಬಿಸಿ ತಟ್ಟಿದೆ. ಮಾರ್ಚ್ 10ಕ್ಕೆ ಮೇಯರ್ ಮತ್ತು ಉಪಮೇಯರ್ ಅವಧಿ ಮುಗಿದರೂ ಇನ್ನೂ ಯಾವಾಗ ಚುನಾವಣೆ ಅನ್ನೋ ಗೊಂದಲ ಮುಂದುವರೆದಿದೆ. ರಾಜ್ಯದ 10 ಮಹಾನಗರ ಪಾಲಿಕೆಗಳಲ್ಲೂ ಇದೇ ಪರಿಸ್ಥಿತಿ ಇದೆ. ಹಿಂದುಳಿದ ವರ್ಗಗಳ ಮೀಸಲು ಕುರಿತಂತೆ ಸುಪ್ರೀಂ ಕೋರ್ಟ್ ತೀರ್ಪಿನಿಂದ ಪಾಲಿಕೆಗಳಿಗೆ ಮೀಸಲಾತಿ ಪ್ರಕಟವಾಗಿಲ್ಲ. ಸುಪ್ರೀಂ ಮಾನದಂಡದ ಅನ್ವಯ ಹೊಸ ಮೀಸಲು ನೀತಿ ನಿರ್ಧಾರಕ್ಕೆ ಸರ್ಕಾರ ಆಯೋಗ ರಚನೆ ಮಾಡಬೇಕು. ಆಯೋಗದ ವರದಿ ಅನುಸಾರ ಮೀಸಲಾತಿಯನ್ನ ಪ್ರಕಟಿಸಬೇಕು. ಮಹಾನಗರ ಪಾಲಿಕೆಯ ಮೇಯರ್ ಉಪಮೇಯರ್ ಅವಧಿ ಮುಗಿದು ಈಗಾಗಲೇ 1 ತಿಂಗಳು ಕಳೆದಿದೆ. ಮಾರ್ಚ್ 10ಕ್ಕೆ ಅವ್ರದ್ದು ಮೇಯರ್ ಅವಧಿ ಏನಿದೆ ಅದು ಮಾರ್ಚ್ 10ಕ್ಕೆ ಮುಗಿದಿರೋದ್ರಿಂದ ನಮ್ಮ ಸರ್ಕಾರ ಏನು ಇದ್ರ ಮುಂಚೆನೇ ಅವಧಿ ಮುಗಿಯೋದಕ್ಕಿಂತ ಮುಂಚೆನೇ ಒಂದು ಮೀಸಲಾತಿ ಪ್ರಕಟಣೆ ಮಾಡುವಂಥ ಜವಾಬ್ದಾರಿ ಈ ಸರ್ಕಾರಕ್ಕೆ ಯಾಕೋ ಇನ್ನೂ ಬಂದಿಲ್ಲ ಅಂತ ಅನಿಸುತ್ತೆ. ಯಾಕಂತ ಹೇಳಿದರೆ ಈಗಾಗಲೇ ನಮ್ಮ ಮಹಾನಗರ ಪಾಲಿಕೆಯ ಸಾಮಾನ್ಯ ಸಭೆ ನೋಡಿದು 2 ತಿಂಗಳು ಆಗ್ತಾ ಬಂತು. ನಗರದಲ್ಲಿ ಸಾಕಷ್ಟು ಜನಗಳು ಎದುರಿಸ್ತಾ ಇರುವಂಥ ಸಮಸ್ಯೆಗಳು ಸಾಕಷ್ಟಿದೆ. ಸರಿಯಾಗಿ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲದೆ ಇರೋವಂಥದ್ದು ಇರ್ಬೋದು, ಟ್ಯಾಕ್ಸ್ ಜಾಸ್ತಿ ಆಗ್ತಾ ಇರೋವಂಥದ್ದು ಇರ್ಬೋದು, ಇಲ್ಲಿ ಆಗದೇ ಇರೋವಂಥದ್ದು ಇರ್ಬೋದು, ಬೇಕಾದಷ್ಟು ಸಮಸ್ಯೆಗಳಿದೆ. ಆದರೆ ಈ ಒಂದು ಸರ್ಕಾರದ ನಿರ್ಲಕ್ಷ್ಯತನ ಎಷ್ಟು ಮಟ್ಟಿಗೆ ಎತ್ಕೊಳ್ತಾ ಇದೆ ಅಂತ ಹೇಳಿದ್ರೆ, ನಮ್ಮ ಶಿವಮೊಗ್ಗ ಜಿಲ್ಲೆಯ ಶಾಸಕರಾದಂಥ ಈಶ್ವರಪ್ಪನವರಿಗೆ ನಮ್ಮ ಒಂದು ಆಡಳಿತ ಏನು ಸ್ಥಳೀಯ ಆಡಳಿತ ಸುವ್ಯವಸ್ಥೆಯಿಂದ ನಡೆಯುವಂಥದ್ದು ನಿಟ್ಟಿನಲ್ಲಿ ಅವರಿಗೆ ಯಾವುದೇ ರೀತಿ ಒಂದು ಅದ್ರ ಬಗ್ಗೆ ಅವರಿಗೆ ಗಮನ ಇಲ್ಲ. ಈಗ ಪ್ರಸ್ತುತ ಅವರಿಗೆ ಗಮನ ಸಂಪೂರ್ಣವಾಗಿ ಕೇಂದ್ರೀಕೃತ ಆಗಿರೋದು ಹಿಂದೂಗಳು, ಮುಸ್ಲಿಮ್ಗಳು ಈ ಥರ ಕೋಮು ಗಲಭೆಗಳನ್ನು ಸೃಷ್ಟಿಸೋದ್ರಲ್ಲಿ ಇವರಿಗೆ ಸಾಕಷ್ಟು ಬ್ಯುಸಿ ಇದ್ದಾರೆ. ಹಾಗಾಗಿ ನಾವು ಒತ್ತಾಯ ಮಾಡ್ತಿರೋದು ಏನಂತ ಹೇಳಿದ್ರೆ, 2013ರಿಂದ ಮಹಾನಗರ ಪಾಲಿಕೆ ಆದಾಗಿಂದ ST ಮೀಸಲಾತಿ ಮೇಯರ್ ಸ್ಥಾನಕ್ಕೆ ಬಂದಿಲ್ಲದೆ ಇರೋದ್ರಿಂದ ಈ ಸರಿ ಅವರಿಗೆ ST ಮೀಸಲಾತಿ ಕೊಟ್ಟು ಅವರು ಒಂದು ದಲಿತ ಸಮಾಜ ಆಗಿರೋದ್ರಿಂದ ಅವರ ಒಂದು ನಾವು ಸ್ಥಾನಕ್ಕೆ ಅವರಿಗೆ ಒಂದು ಮೇಯರ್ ಸ್ಥಾನ ಲಭಿಸಬೇಕು. ಮೇಯರ್ ಸ್ಥಾನ ಅವರಿಗೆ ಮೀಸಲಾತಿನ STಗೆ ಹೊರಡಿಸ್ಬೇಕು ಅಂತ ಹೇಳಿ ಆದಷ್ಟು ಬೇಗ ಆದೇಶ ಮಾಡಿ ಮಹಾನಗರ ಪಾಲಿಕೆಯಲ್ಲಿ ಸಾಕಷ್ಟು ಏನು ಸಮಸ್ಯೆಗಳಿದ್ದಾವೆ ಅದನ್ನು ಬಗೆಹರಿಸೋ ನಿಟ್ಟಿನಲ್ಲಿ ಆಡಳಿತ ವ್ಯವಸ್ಥೆ ಸಾಗಬೇಕು ಅಂತ ಹೇಳಿ ನಾವು ಇವರಿಗೆ ಒತ್ತಾಯ ಮಾಡ್ತಾ ಇದ್ದೀವಿ. ರಾಜ್ಯದಲ್ಲಿ ಸರ್ಕಾರ ಸಂಪೂರ್ಣ ನಿಷ್ಕ್ರಿಯವಾಗಿದೆ. ನೂತನ ಮೇಯರ್ ಆಯ್ಕೆಗಾಗಿ ಶಿವಮೊಗ್ಗದಲ್ಲಿ ಸಭೆ ಕರೆಯಬೇಕಾಗಿತ್ತು. ಶಾಸಕ MP ಎಲ್ಲರೂ ಇದ್ದಾರೆ. ಆದರೆ ಮಹಾನಗರ ಪಾಲಿಕೆ ಜನಪರ ಆಡಳಿತ ಮಾಡೋಕೆ ಪೂರಕ ಕೆಲಸ ಮಾಡ್ತಾ ಇಲ್ಲ. ಕೇವಲ ಕೋಮು ಭಾವನೆ ಕೆರಳಿಸಿ ತಮ್ಮ ಬೇಳೆಯನ್ನ ಬೇಯಿಸಿಕೊಳ್ತಾ ಇದ್ದಾರೆ ಎಂದು ದೂರಿರುವ ಪಾಲಿಕೆ ಕಾಂಗ್ರೆಸ್ ಸದಸ್ಯರು ಶಿವಮೊಗ್ಗದ ಮಹಾನಗರ ಪಾಲಿಕೆಯ ಮೇಯರ್ ಸ್ಥಾನವನ್ನ ಪರಿಶಿಷ್ಟ ವರ್ಗಕ್ಕೆ ಮೀಸಲಿಟ್ಟು ಧ್ವನಿ ಇಲ್ಲದ ವರ್ಗಕ್ಕೆ ಅವಕಾಶ ಮಾಡಿಕೊಡಿ ನೋಡೋಣ ಎಂದು ಬಿಜೆಪಿ ಸರ್ಕಾರಕ್ಕೆ ಸವಾಲ್ ಹಾಕಿದ್ದಾರೆ. ಶಿವಮೊಗ್ಗ ಮಹಾನಗರ ಪಾಲಿಕೆಯ ಮಹಾಪೌರರ ಮತ್ತು ಉಪಮಹಾಪೌರರ ಸ್ಥಾನಕ್ಕೆ ಮೀಸಲಾತಿ ಈಗಾಗಲೇ ಘೋಷಣೆಯಾಗಿ ಹೊಸ ಮಹಾಪೌರರು ಮತ್ತು ಉಪಮಹಾಪೌರರ ಆಯ್ಕೆ ಆಗಬೇಕಾಗಿದೆ. ದುರಂತ ಏನಂತಂದ್ರೆ, ರಾಜ್ಯದಲ್ಲಿ ಸರ್ಕಾರ ಸಂಪೂರ್ಣವಾಗಿ ನಿಷ್ಕ್ರಿಯ ಆಗಿದೆ ಅನ್ನೋಕ್ಕೆ ಇದೇ ಒಂದು ಜ್ವಾಲಾಂತ ಉದಾಹರಣೆ ಆಗಿದೆ. 2 ತಿಂಗಳಾಯ್ತು ಶಿವಮೊಗ್ಗ ಮಹಾನಗರ ಪಾಲಿಕೆಯ ನೂತನ ಮೇಯರ್ ಮತ್ತು ಉಪಮೇಯರ್ ಅವರು ಆಯ್ಕೆಯಾಗಿ ಸಭೆ ಕರಿಬೇಕಾಗಿತ್ತು. ಸರ್ಕಾರ ಸಂಪೂರ್ಣ ನಿಷ್ಕ್ರಿಯ ಆಗಿದೆ. ಸರ್ಕಾರ ಮತ್ತು ಮಂತ್ರಿಗಳು, ಶಿವಮೊಗ್ಗದಲ್ಲಿ ಇವತ್ತು 2 ಸಚಿವರಿದ್ದಾರೆ, MP ಇದ್ದಾರೆ, ಎಲ್ಲವೂ ಸಹ ಬಿಜೆಪಿಯ MLA, MLC, MP ಗಳಿದ್ದಾರೆ. ಆದರೆ ವಿಷಾದಕರ ಸಂಗತಿ ಏನಂದ್ರೆ, ಒಬ್ಬರಿಗೂ ಸಹ ಅಧಿಕಾರ ವಿಕೇಂದ್ರೀಕರಣದ ಬಗ್ಗೆ, ಸ್ಥಳೀಯ ಚುನಾಯಿತ ಮಹಾನಗರ ಪಾಲಿಕೆಯ ಆಡಳಿತವನ್ನ ಮೇಯರ್ ಚುನಾವಣೆ, ಉಪಮೇಯರ್ ಚುನಾವಣೆಯನ್ನು ನಡೆಸಿ ನೂತನ ಮೇಯರ್, ಉಪಮೇಯರ್ ಅವರಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟು ಒಂದು ಯಶಸ್ವಿಯಾದಂತಹ ಜನಪರವಾದಂತಹ ಆಡಳಿತ ಕೊಡಕ್ಕೆ ಇವರು ಯಾವುದೇ ಒಂದು ಪೂರಕವಾದಂತಹ ಕೆಲಸ ಮಾಡ್ತಾ ಇಲ್ಲ. ಸರ್ಕಾರ ಸಂಪೂರ್ಣವಾಗಿ ನಿಸ್ತೇಜ ಆಗಿದೆ, ನಿಷ್ಕ್ರಿಯ ಆಗಿದೆ. ಇವರು ಕೇವಲ ಧಾರ್ಮಿಕ ಭಾವನೆಗಳನ್ನ ಕೆರಳಿಸಿ ಮತಗಳನ್ನ ಗಳಿಸಕ್ಕಾಗಿ ಹುನ್ನಾರಗಳ ಮಾಡಕ್ಕೆ ಆಸಕ್ತಿ ಇದೆ ಬಿಟ್ರೆ, ಇವರಿಗೆ ಸ್ಥಳೀಯ ಸಂಸ್ಥೆಗಳಿಗೆ ಚುನಾಯಿತ ಜನಪ್ರತಿನಿಧಿಗಳು ಇರ್ತಕ್ಕಂಥ ಶಿವಮೊಗ್ಗ ಮಹಾನಗರ ಪಾಲಿಕೆ ನಗರ ಸ್ಥಳೀಯ ಸಂಸ್ಥೆಗೆ ಚುನಾವಣೆ ನಡೆಸೋಕೆ ಇವರಿಗೆ ಆಸಕ್ತಿ ಇಲ್ಲ. ಇವರ ಆಸಕ್ತಿ ಕೇವಲ ಧಾರ್ಮಿಕ ಸೂಕ್ಷ್ಮ ವಿಚಾರಗಳನ್ನ ಏನಂತ ಅದ್ರ ಬಗ್ಗೆ ಮಾತ್ರ ಇವರಿಗೆ ಆಸಕ್ತಿ, ಆದ್ಯತೆ ಇದೆ ಬಿಟ್ರೆ
ನಗರ ಸ್ಥಳೀಯ ಸಂಸ್ಥೆಗಳ ಚುನಾಯಿತ ಮೇಯರ್ನ ಉಪಮೇಯರ್ ಚುನಾವಣೆ ಬಗ್ಗೆ ಇವರಿಗೆ ಆಸಕ್ತಿ ಇಲ್ಲ ಅಂತಕ್ಕಂಥದ್ದು ಈ ಒಂದು ಚುನಾವಣಾ ಪ್ರಕ್ರಿಯೆ ಬಗ್ಗೆ ಆಸಕ್ತಿ ತೋರದೇ ಇರತಕ್ಕಂಥದ್ರಲ್ಲಿ ಗೊತ್ತಾಗುತ್ತೆ. ಜೊತೆಗೆ ಶಿವಮೊಗ್ಗ ಮಹಾನಗರ ಪಾಲಿಕೆ ಆಡಳಿತಕ್ಕೆ ಬಂದ ನಂತರ, ರಚನೆ ಆದ ನಂತರ ಈವರೆಗೂ ಸಹ ST ವರ್ಗಕ್ಕೆ, ಪರಿಶಿಷ್ಟ ವರ್ಗಕ್ಕೆ ಒಬ್ಬರಿಗೂ ಸಹ ಮೇಯರ್ ಅವಕಾಶ ಸಿಕ್ಕಿಲ್ಲ. ನಾನು ಇವತ್ತು ಈಶ್ವರಪ್ಪನವರಿಗೆ ಇಲ್ಲಿ ಹಿಂದೂ ಧರ್ಮದ ಬಗ್ಗೆ ಸ್ವಯಂ ಘೋಷಿತ ನಾಯಕರು ತರ ಬಿಂಬಿಸ್ಕೊಂತಾರಲ್ಲ, ನಾನು ಒಂದು ಪ್ರಶ್ನೆನ ಕೇಳಕ್ಕೆ ಇಷ್ಟಪಡ್ತೀನಿ. ಸ್ವಾಮಿ, ಈಗಾಗಲೇ ಪರಿಶಿಷ್ಟ ವರ್ಗದವರು ತಮ್ಮ ವರ್ಗಕ್ಕೆ ಮೀಸಲಾತಿ ದೊರಕಿಲ್ಲ ಮೇಯರ್ ಹುದ್ದೆಗೆ ಅಂತ ಹೇಳಿ ಹೈಕೋರ್ಟಿಗೆ ಹೋಗಿದ್ದಾರೆ. ಆ ವರ್ಗ, ಪರಿಶಿಷ್ಟ ವರ್ಗದವರು ಒಬ್ಬರು ಜನರು, ಮತ್ತೆ ಇಲ್ಲಿಯೇ ಗೆದ್ದಿರ್ತಕ್ಕಂಥ ಒಬ್ಬ ಪರಿಶಿಷ್ಟ ವರ್ಗಕ್ಕೆ ಸೇರಿದ ನಾಗರಾಜ್ ಅಂತ ಇರತಕ್ಕಂಥ ಒಬ್ಬ ಚುನಾಯಿತ ಜನಪ್ರತಿನಿಧಿ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಹೈಕೋರ್ಟ್ ಈಗಾಗಲೇ ಒಂದು ನಿರ್ದೇಶನ ನೀಡಿದೆ, ನೀವು ಅವರ ಒಂದು ಇದಕ್ಕೆ ಚುನಾಯಿತ ಮೇಯರ್ ಸ್ಥಾನವನ್ನ ಮೀಸಲ ಪ್ರಕ್ರಿಯೆ ಮಾಡಬೇಕಂತ ಮುಂಚೆ ಅದನ್ನು ಪರಿಗಣಿಸಬೇಕು ಅಂತ ಹೇಳಿ ಒಂದು ನಿರ್ದೇಶನ ನೀಡಿದೆ. ನಾನು ಅದಕ್ಕೆ ಒತ್ತಾಯ ಮಾಡ್ತೀನಿ, ಯಾರಿಗೆ ನಮ್ಮ ಇವರು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ, ಹಾಗೆ ಈಶ್ವರಪ್ಪನವರಿಗೆ, ಹಾಗೆ ಆರ್ಗ ಜ್ಞಾನೇಂದ್ರ ಅವರಿಗೆ, ಜೊತೆಗೆ ನಮ್ಮ ನಗರಾಭಿವೃದ್ಧಿ ಸಚಿವರಾಗಿರ್ತಾರೆ ಬಸವರಾಜ್ರವರಿಗೆ ಪರಿಶಿಷ್ಟ ವರ್ಗ ಇದೆಯಲ್ಲ, ಆ ವರ್ಗದ ಒಬ್ಬ ಸದಸ್ಯ ಇದೆ ಅನ್ಕಂಡ್ರಿ. ಆ ವರ್ಗಕ್ಕೆ ನೀವು ಮೇಯರ್ ಸ್ಥಾನಕ್ಕೆ ಮೀಸಲನ್ನ ಇಡುವುದರ ಮೂಲಕ ಆ ಧ್ವನಿ ಇಲ್ಲದೆ ಇರತಕ್ಕಂತ, ತುಳಿತಕ್ಕೊಳಗಾದಂತ ಪರಿಶಿಷ್ಟ ವರ್ಗಕ್ಕೆ ಅವಕಾಶ ಮಾಡಿಕೊಡ್ಬೇಕು, ಜನಪರ ಆಡಳಿತ ಮಾಡಕ್ಕೆ ಅವರಿಗೆ ಒಂದು ಅವಕಾಶ ಕಲ್ಪಿಸಬೇಕು ಅಂತ ಒತ್ತಾಯ ಮಾಡ್ತೀವಿ. ಇಲ್ಲ ಅಂತಂದ್ರೆ ನೀವು ಹಿಂದೂ ಧರ್ಮದ ರಕ್ಷಕರು ಅಂತಿದ್ರಲ್ಲ, ಅದು ಸುಳ್ಳು. ನೀವು ಈ ಪರಿಶಿಷ್ಟ ವರ್ಗದವರು ಸಹ ಹಿಂದೂ ಧರ್ಮಕ್ಕೆ ಸೇರಿದ ನಿಮ್ಮ ಹಿಂದೂ ಧರ್ಮದ ಸ್ವಯಂ ಘೋಷಿತ ರಕ್ಷಕರು ಅಂತ ಬಿಂಬಿಸ್ಕೊಳ್ತಿದ್ರಲ್ಲ, ಈ ವರ್ಗಕ್ಕೆ ಪ್ರಾತಿನಿಧ್ಯ ಕೊಟ್ರೆ ಮಾತ್ರ ನೀವು ಹಿಂದೂ ಧರ್ಮದ ರಕ್ಷಕರು ಅಂತ ಹೇಳಿ ಜನ ಭಾವಿಸ್ತಾರೆ. ಇಲ್ಲ ಅಂದ್ರೆ ನೀವು ಏನಂತಂದ್ರೆ ನೀವು ಒಬ್ರು ಸ್ವಯಂ ಘೋಷಿತ ಹಿಂದೂ ಧರ್ಮದ ರಕ್ಷಕರು ಅಂತ ಹೇಳಿ ಜನ ತಿಳ್ಕೊಂಡು ಮುಂದಿನ ಚುನಾವಣೆ ನಿಮಗೆ ಬುದ್ಧಿ ಕಲಿಸ್ತಾರೆ ಅಂತಕ್ಕಂಥ ಮಾತನ್ನ ಹೇಳಕ್ ಇಷ್ಟಪಡ್ತೀನಿ. ಮೀಸಲಾತಿ ಪ್ರಕಟವಾದ ನಂತರ ಎಲ್ಲ ಪ್ರಕ್ರಿಯೆ ಮುಗಿಯಬೇಕು ಅಂದ್ರೆ ಕನಿಷ್ಠ 4-5 ತಿಂಗಳು ಬೇಕೇ ಬೇಕು. ಹೊಸ ಮೀಸಲಾತಿ ಪ್ರಕಟವಾಗದೇ ಇರೋದ್ರಿಂದ ಹಾಲಿ ಮೇಯರ್ ಸುನೀತಾ ಅಣ್ಣಪ್ಪ ಮತ್ತು ಉಪ ಮೇಯರ್ ಶಂಕರ್ ಗನ್ನಿ ಅವಧಿಯು 1 ತಿಂಗಳವರೆಗೆ ವಿಸ್ತಾರಗೊಂಡಿದ್ದು 1.5 ವರ್ಷದವರೆಗೂ ವಿಸ್ತಾರವಾಗುವ ಸಾಧ್ಯತೆಗಳಿವೆ. ಪ್ರತಿ ವರ್ಷನೂ ಮೇಯರ್ ಅವಧಿ ಮುಕ್ತಾಯ ಆಗಿ ಒಂದು ವಾರದಲ್ಲಿ ಯಾವಾಗಲೂ ಕ್ಯಾಟಗರಿ ಬರ್ತಾ ಇತ್ತು. ಕ್ಯಾಟಗರಿ ಬಂದು ಅದರಿಂದ ಇಡೀ ಕಾರ್ಪೊರೇಷನ್, ಒಂದು 10 ಕಾರ್ಪೊರೇಷನ್ ಇದೆ, ಅದಕ್ಕೆ ಒಂದೊಂದೇ ಡೇಟ್ ವೈಸ್ ಮಾಡಿಬಿಟ್ಟು 1 ತಿಂಗಳೊಳಗೆ ನಮ್ಮದೆಲ್ಲ ಕಾರ್ಪೊರೇಷನಿಂದು ಮೇಯರ್ ಉಪಮೇಯರ್ದು ಚುನಾವಣೆ ಯಾವಾಗಲೂ ಮುಗೀತಿತ್ತು. ಆದರೆ ಈ ಬಾರಿ ಸುಪ್ರೀಂ ಕೋರ್ಟ್ನ ಆದೇಶ ಅನ್ವಯ OBC ಕೊಡಬೇಕು ಕೊಡಬಾರ್ದು ಈ ಥರ ಎಲ್ಲ ಒಂದಿಷ್ಟು ಗೊಂದಲಗಳಿವೆ. ಮತ್ತು ತುಂಬ ಕಡೆ ಇಲ್ಲಿ ನಗರಸಭೆ, ಪಟ್ಟಣ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಎಲ್ಲ ಕಡೆನೂ OBC ಕೊಡಬೇಕು ಬಿಡೋ ಈ ಥರ ಚರ್ಚೆಯಲ್ಲಿ ಒಂದಿಷ್ಟು ಅಲ್ಲಿಗೆ ಅನ್ವಯ ಆಗೋದ್ರಿಂದ ಈ ಪಾಲಿಕೆಗೂ ಅದು ಅನ್ವಯ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಇನ್ನು ಮೀಸಲಾತಿಯನ್ನು ಸರ್ಕಾರ ಒಂಚೂರು ಸುಪ್ರೀಂ ಕೋರ್ಟ್ ಆದೇಶಕ್ಕೆ ಕಾಯ್ತಾ ಇದೆ. ಮತ್ತು ಅದಕ್ಕೊಂದು ಕಮಿಷನ್ ಅಂತ ಮಾಡಿಬಿಟ್ಟು ಅಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡಿ OBC ಕೊಡ್ಬೋದೋ ಬೇಡೋ ಅಂತ ಹೇಳಿ ಮಾಡಿಬಿಟ್ಟು ನಂತರ ಅದನ್ನು ಮಾಡುವಂಥ ಒಂದು ಪ್ರಕ್ರಿಯೆಯಲ್ಲಿ ಸರ್ಕಾರ ಇದೆ. ಹಾಗಾಗಿ ಅಲ್ಲಿವರೆಗೂ ನಾವು ಆಸ್ ಎ ಮೇಯರ್ ಆಗಿ ನಮ್ಮ ಆ್ಯಕ್ಟ್ ಪ್ರಕಾರ 1976 ಆ್ಯಕ್ಟ್ ಪ್ರಕಾರ ಒಬ್ಬ ಹೊಸ ಉತ್ತರಾಧಿಕಾರಿ ಕಾರ್ಪೊರೇಷನಿಗೆ ಬರೋ ತನಕನೂ ಈಗಿರ್ತಕ್ಕಂಥ ಮೇಯರು ಮತ್ತು ಉಪಮೇಯರು ಅವರ ಕೆಲಸವನ್ನು ಮುಂದುವರಿಸತಕ್ಕದ್ದು ಅಂತ ನಮ್ಮ ಆ್ಯಕ್ಟ್ ಬುಕ್ಕಲ್ಲೇ ಇದೆ. ಹಾಗಾಗಿ ಅದ್ರ ಪ್ರಕಾರ 10/2 ಅಲ್ಲಿ ಮೆನ್ಷನ್ ಮಾಡಿರೋದ್ರಿಂದ ಪರ್ಟಿಕ್ಯುಲರ್ ಆಗಿ ಸೊ ಆಡಳಿತಕ್ಕೆ ಏನೂ ತೊಂದರೆ ಆಗೋದಿಲ್ಲ. ನಾವು ಹೊಸ ಕ್ಯಾಟಗರಿ ಬರುತ್ತೆ, ಹಾಗಾಗಿ ಅವರೇ ಮೀಟಿಂಗ್ ಮಾಡಲಿ ಅಂಥೇಳಿ ಕಾಯ್ತಾ ಇದ್ವಿ. ಬಟ್ ಈಗ ಒಂದು 4-5 ತಿಂಗಳು ಲೇಟ್ ಆಗುತ್ತೆ ಅಂದಾಗ ಜನಗಳ ಸಮಸ್ಯೆಗಳಿಗೆ ಬಗೆಹರಿಸೋಕ್ಕೆ ನಮಗೆ ಮೀಟಿಂಗಲ್ಲಿ ಚರ್ಚೆ ಮಾಡಿ ತಗೊಳ್ಳೋವಂಥ ನಿರ್ಧಾರಗಳು ಇರೋದ್ರಿಂದ ನಾವು DC ಅವ್ರ ಹತ್ರನೂ ಕೇಳ್ಕೊಂಡಿದ್ದೀವಿ. ಇಲ್ಲಿ ಕಮಿಷನರು ಎಲ್ಲ ಆ್ಯಕ್ಟು ಬೇರೆ ಬೇರೆ ಪಾಲಿಕೆಗಳಲ್ಲಿ ಈ ಥರ ಸಂದರ್ಭ ಬಂದಾಗ ಏನು ಮಾಡಿದ್ದಾರೆ ತಿಳ್ಕೊಂಡಿದ್ದೀವಿ. ಅದ್ರ ಪ್ರಕಾರ ಮೀಟಿಂಗು ಮಾಡ್ಬೋದು. ಸೊ ಹೊಸ ಮೇಯರ್ ಬರೋ ತನಕ ನಮ್ದು ಏನು ರೂಟೀನ್ ಕೆಲಸ ಇದೆ ಅದನ್ನು ನಾವು ಮುಗಿಸ್ಕೊಂಡು ಹೋಗ್ತೀವಿ. ಒಟ್ಟಾರೆಯಾಗಿ ಸ್ಥಳೀಯ ಸಂಸ್ಥೆಗಳ ಅಧಿಕಾರಕ್ಕೆ ಗ್ರಹಣ ಹಿಡಿದಂತಾಗಿದ್ದು ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಗೆ ಕುತ್ತು ತಂದ ಬಳಿಕ ಮಹಾನಗರ ಪಾಲಿಕೆ ಮೇಯರ್ ಉಪಮೇಯರ್ ಸ್ಥಾನಕ್ಕೆ ಮೀಸಲಾತಿ ಪ್ರಕಟಿಸದೇ ಇರೋದು ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಬ್ಯೂರೋ ರಿಪೋರ್ಟ್, ಕನ್ನಡ ಮೀಡಿಯಂ 24x7.